ಸ್ನೇಹಿತರೆ, ಮೀಶೋ ಆ್ಯಪ್ನಲ್ಲಿ ನಾವು ಆರ್ಡರ್ ಮಾಡ್ತಿರ್ಬೇಕಾದ್ರೆ ಯಾವ ರೀತಿ ನಾವು ಈಸಿ ರಿಟರ್ನ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಅಂದರೆ ನಾವು ಆರ್ಡರ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ರಿಟರ್ನ್ ಬಗ್ಗೆ ನಾವು ಒಂದು ಆರ್ಡರ್ನ ಒಂದು ರಿಟರ್ನ್ ಬಗ್ಗೆ ನಾವು ಸೆಲೆಕ್ಟ್ ಮಾಡುವಂಥದ್ದು ಇರುತ್ತದೆ. ಅಂದರೆ ನಾವು ಅಲ್ಲಿ 2 ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಅವುಗಳಲ್ಲಿ ಯಾವ ರೀತಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ, ನಾವು ಈಸಿಯಾಗಿ ರಿಟರ್ನ್ ಮಾಡಬೇಕು ಅಂದರೆ ಯಾವುದೇ ಒಂದು ರೀಸನ್ಗಾಗಿ ನಾವು ರಿಟರ್ನ್ ಮಾಡಬೇಕು ಅಂದರೆ ಆ ಒಂದು ಆಪ್ಷನ್ ಬೇರೆ ಇರುತ್ತೆ. ನಾವು ಕೆಲವೊಂದಿಷ್ಟು ಲಿಮಿಟೆಡ್ ರೀಸನ್ಗಾಗಿ ರಿಟರ್ನ್ ಮಾಡುವಂಥ ಆಪ್ಷನ್ ಬೇರೆ ಇರುತ್ತೆ. ಅಲ್ಲಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಏನೊಂದು ಅಂತ ಸಂಪೂರ್ಣವಾಗಿ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೀಶೋದಲ್ಲಿ ನೀವು ರೆಗ್ಯುಲರಾಗಿ ಆರ್ಡರ್ ಮಾಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಅದ್ರ ಬಗ್ಗೆ ಎಲ್ಲವೂ ಕೂಡ ಅರ್ಥವಾಗುತ್ತೆ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೀಶೋ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಆರ್ಡರ್ ಮಾಡುವಂಥ ಪ್ರೊಸೆಸ್ನಲ್ಲಿ. ಅಲ್ಲಿ ರಿಟರ್ನ್ ಬಗ್ಗೆ ಏನೇನು ಆಪ್ಷನ್ ಇರುತ್ತೆ ಅಂತ ನಾನು ಹೇಳ್ತೀನಿ. ಆರ್ಡರ್ನ ರಿಟರ್ನ್ ಮಾಡೋದ್ರ ಬಗ್ಗೆ ಇಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಆ ಒಂದು ಪ್ರಾಡಕ್ಟನ್ನು ನಾನು ಬುಕ್ಕಿಂಗ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇದರ ಸೈಜನ್ನ ಸೆಲೆಕ್ಟ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ಬುಕ್ ಬೈ ನೌ ಅಂತ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು ಡೂ ಯು ವಾಂಟ್ ಈಸಿ ರಿಟರ್ನ್ಸ್ ಅಂತ ಇದೆ. ಇಲ್ಲಿ 2 ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಇವುಗಳ ಎರಡರ ಪ್ರೈಸ್ ಕೂಡ ಬೇರೆ ಬೇರೆ ಇದೆ ಸ್ನೇಹಿತರೆ. ನೀವು ಇಲ್ಲಿ ಆಲ್ ಇಶ್ಯೂ ಈಸಿ ರಿಟರ್ನ್ಸ್ ಅಲೌಡ್ ಅಂತ, ಅಂದರೆ ಅದಕ್ಕೆ ಸ್ವಲ್ಪ 28 ರೂಪಾಯಿ ಜಾಸ್ತಿ ತೋರಿಸ್ತಾ ಇದೆ. ಇಲ್ಲಿ ಓನ್ಲಿ ರಾಂಗ್ ಬಾರ್ ಡಿಫೆಕ್ಟ್ ಐಟಮ್ ರಿಟರ್ನ್ಸ್ ಅಲೌಡ್, ಅಂದರೆ ನಿಮ್ಗೆ ಏನಾದರೂ ರಾಂಗ್ ಐಟಮ್ ಬಂದರೆ, ನೀವು ಬುಕ್ಕಿಂಗ್ ಮಾಡಿರುವಂಥ ಐಟಮ್ ಬಂದಿಲ್ಲ, ಬೇರೆ ಐಟಮ್ ಬಂದಿದೆ ಅಂದರೆ ಮಾತ್ರ ಇಲ್ಲಿ ರಿಟರ್ನ್ ಆಗುತ್ತೆ. ಇಲ್ಲಿ ಆಲ್ ಇಶ್ಯೂ ಅಂತ ಏನಿದೆ ಅಲ್ಲಿ 28 ರಿಂದ 30 ರೂಪಾಯಿ ಜಾಸ್ತಿ ಪೇಮೆಂಟ್ ಮಾಡಬೇಕಾಗುತ್ತೆ. ಮಾಡಿದರೆ ನೀವು ಯಾವುದೇ ಒಂದು ಕಾರಣಕ್ಕಾಗಿ ರಿಟರ್ನ್ ಮಾಡಬಹುದು. ನಿಮಗೆ ಪ್ರಾಡಕ್ಟ್ ಇಷ್ಟ ಇಲ್ಲ ಅಂದರೂ ಕೂಡ ರಿಟರ್ನ್ ಮಾಡ್ಬೋದು, ಡ್ಯಾಮೇಜ್ ಇದ್ರೂ ರಿಟರ್ನ್ ಮಾಡ್ಬೋದು, ಯಾವುದೇ ಒಂದು ಕಾರಣಕ್ಕಾಗಿ ರಿಟರ್ನ್ ಮಾಡ್ಬೋದು. ಅದಕ್ಕಾಗಿ ಇಲ್ಲಿ ಓನ್ಲಿ ರಾಂಗ್ ಬಾರ್ ಡಿಫೆಕ್ಟ್ ಐಟಮ್ ಅಂದರೆ ಬೇರೆ ಐಟಮ್ ನೀವು ಬುಕ್ಕಿಂಗ್ ಮಾಡಿರೋದನ್ನು ಬಿಟ್ಟು ಬೇರೆ ಐಟಮ್ ಬಂದಿದೆ ಅಂದರೆ ಮಾತ್ರ ರಿಟರ್ನ್ ಆಗುತ್ತೆ. ಮತ್ತು ಡಿಫೆಕ್ಟ್ ಅಂದರೆ ಏನಾದರೂ ಡ್ಯಾಮೇಜ್ ಆಗಿದೆ ಅಂದರೆ ಮಾತ್ರ ರಿಟರ್ನ್ ಆಗುತ್ತೆ. ಇದನ್ನು ಬಿಟ್ಟು ಬೇರೆ ಯಾವುದೇ ರೀಸನ್ಗಾಗಿ ನೀವು ರಿಟರ್ನ್ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ನೋಡ್ಬೋದು. ಅದಕ್ಕಾಗಿ ಇಲ್ಲಿ ನಾನು ಬುಕ್ಕಿಂಗ್ ಮಾಡ್ತಿರ್ಬೇಕಾದ್ರೆ ಏನು ಮಾಡ್ತೀನಿ, ಆಲ್ ಇಶ್ಯೂ ರಿಟರ್ನ್ ಒಂದು ಆಲ್ ಇಶ್ಯೂ ಇರುವಂಥ ಒಂದು ಆಪ್ಷನನ್ನು ತೊಗೊಂಡ್ಬಿಟ್ಟು ಬುಕ್ಕಿಂಗ್ ಮಾಡ್ತೀನಿ. ಯಾಕೆಂದರೆ ಅಲ್ಲಿ ನಮಗೆ 30 ರೂಪಾಯಿ ಜಾಸ್ತಿ ಪೇಮೆಂಟ್ ಮಾಡಿದರೂ ಪರವಾಗಿಲ್ಲ, ನಮಗೆ ಆ ಒಂದು ಪ್ರಾಡಕ್ಟ್ ಅನ್ನೋದು ಇಷ್ಟ ಆಗದೇ ಇದ್ದರೆ ನಾವು ರಿಟರ್ನ್ ಮಾಡಬಹುದು. ಅದಕ್ಕಾಗಿ ನೀವು ಕೂಡ ರಿಟರ್ನ್ ಮಾಡ್ತಿರ್ಬೇಕಾದ್ರೆ ಆಲ್ ಇಶ್ಯೂ ಈಸಿ ರಿಟರ್ನ್ಸ್ ಅಂತ ಏನಿದೆ ಆ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ, ಆದರೂ ಪರವಾಗಿಲ್ಲ. ನೀವು ಯಾವುದೇ ಒಂದು ಕಾರಣಕ್ಕಾಗಿ ರಿಟರ್ನ್ ಮಾಡಬಹುದು. ಅಲ್ಲಿ ನೀವು ಯಾವುದೇ ನಿಮ್ಗೆ ಇಷ್ಟ ಇಲ್ಲ ಅಥವಾ ನಿಮಗೆ ಒಂದು ಪ್ರಾಡಕ್ಟ್ನ ಒಂದು ಅದರ ಒಂದು ಏನು ಲುಕ್ ಸರಿ ಅನ್ನಿಸಲಿಲ್ಲ, ಏನಾದರೂ ಒಂದು ರೀಸನ್ಗಾಗಿ ನೀವು ರಿಟರ್ನ್ ಮಾಡಬಹುದು. ಈ ರೀತಿ ನೀವು ಇದರ ಬಗ್ಗೆ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರು, ಅದಕ್ಕಾಗಿ ವಿಡಿಯೋ ಮಾಡಿದ್ದೀನಿ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.